ಸರ್, LBA ಅನ್ನ ಓದ್ಬೇಕಾ? LBA ಇಂಪಾರ್ಟೆಂಟಾ? ಇದು ನಿಮ್ಮ ಪ್ರಶ್ನೆ ಆಗಿದ್ರೆ ಕರೆಕ್ಟ್ ಆಗಿರುವಂತಹ ವಿಡಿಯೋಗೆ ಬಂದಿದ್ದೀರಾ. ಇದರಲ್ಲಿ ನಿಮಗೆ ಹೇಳ್ತೇನೆ LBA ಎಷ್ಟು ಇಂಪಾರ್ಟೆಂಟು, ಹೇಗೆ ಓದಬೇಕು, ಯಾವ ರೀತಿ ಓದಬೇಕು ಅಂತ. ಹಾಗೆಯೇ LBA ಅನ್ನ ಓದೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ LBA ಅನ್ನ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇದೆ. ಯಾರ್ಯಾರಿಗೆ LBA ಅಂತ ಗೊತ್ತಿಲ್ವೋ, ಸಿಂಪಲ್ ವರ್ಡ್ಸ್ಗಳಲ್ಲಿ ಹೇಳೋದಾದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಎಲ್ ಅಂದ್ರೆ ಲೆಸನ್, ಬಿ ಅಂದ್ರೆ ಬೇಸ್ಡ್, ಇ ಅಂದ್ರೆ ಅಸೆಸ್ಮೆಂಟು. ಪ್ರತಿಯೊಂದು ಚಾಪ್ಟರ್ಗೂ ಅವರು ಅಂದ್ರೆ ಯಾರು, ನಮ್ಮ ಬೋರ್ಡ್ನವರು ಒಂದಿಷ್ಟು ಕ್ವಶನ್ಸ್ಗಳನ್ನ, ಫಾರ್ ಎಕ್ಸಾಂಪಲ್ 20 to 25 ಈ ರೀತಿಯ ರೇಂಜ್ನಲ್ಲಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಪ್ರಾಕ್ಟೀಸ್ಗೆ ಯುಟಿಲೈಸ್ ಮಾಡಬೇಕು. ಇಂಪಾರ್ಟೆಂಟ್, ನಾನು ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಫಸ್ಟ್ ವೆರಿ ಇಂಪಾರ್ಟೆಂಟು ಟೆಕ್ಸ್ಟ್ ಬುಕ್. ಯಾಕಂದ್ರೆ ಏನೇ ಬರೋದಿತ್ತಂದ್ರೂ ಟೆಕ್ಸ್ಟ್ ಬುಕ್ ಇಂದಾನೆ ಬರುತ್ತೆ. ಟೆಕ್ಸ್ಟ್ ಬುಕ್ ಪಾಠವನ್ನ ಓದ್ತೀರಾ, ಅದಾದ್ಮೇಲೆ ಅಲ್ಲಿರುವಂತಹ ಎಕ್ಸಸೈಸ್ ಕ್ವಶನ್ಸ್ಗಳನ್ನ ಮಾಡಬೇಕು. ಇದು ನಿಮ್ಮ ಫಸ್ಟ್ ಕೆಲಸ. ಟೆಕ್ಸ್ಟ್ ಬುಕ್ ಅನ್ನ ಓದ್ತೀರಾ, ಎಕ್ಸಸೈಸ್ ಕ್ವಶನ್ಸ್ಗಳನ್ನ ಮಾಡ್ತೀರಾ. ಸೆಕೆಂಡ್ ಇಂಪಾರ್ಟೆಂಟು PYQs, ಹಿಂದಿನ ವರ್ಷದ ಕ್ವಶನ್ಸ್ಗಳು. ಯಾಕಂದ್ರೆ ಅವುಗಳಿಂದ ನಿಮಗೆ ಪ್ಯಾಟರ್ನ್ಸ್ ಗೊತ್ತಾಗತ್ತೆ, ಯಾವ್ದು ಇಂಪಾರ್ಟೆಂಟ್ ಅಂತ ತಿಳಿಯುತ್ತೆ. ಥರ್ಡ್ ಒನ್ನು LBA. ಸೊ LBA ಎಷ್ಟು ಇಂಪಾರ್ಟೆಂಟು, ಬಟ್ ಥರ್ಡ್ ಒನ್ ಅಲ್ಲಿ ಬರುತ್ತೆ, ಮೂರನೇದು. ಫಸ್ಟ್ ಟೆಕ್ಸ್ಟ್ ಬುಕ್ಕು, ಅದಾದ್ಮೇಲೆ PYQs, ಅದಾದ್ಮೇಲೆ LBSಗಳು. ಹಾಗೆ LBA ಅನ್ನ ಓದ್ಬೇಕಾ? LBA ಅನ್ನ ಓದೋ ಅವಶ್ಯಕತೆ ಇಲ್ಲ, LBA ಅನ್ನ ಪ್ರಾಕ್ಟೀಸಿಗೆ ಯುಟಿಲೈಸ್ ಮಾಡ್ಕೊಳ್ಳಿ. ಒಂದು ಚಾಪ್ಟರ್ ಅನ್ನ ಓದಿದ್ದೀರಾ, ಅದರ PYQsಗಳನ್ನ ಮಾಡಿದ್ದೀರಾ, ಅದರ ಅಭ್ಯಾಸ ಭಾಗವನ್ನ ಮಾಡಿದ್ದೀರಾ, ಅದಾದ್ಮೇಲೆ LBAಗೆ ಬಂದಿದ್ದೀರಾ ಅಂದ್ರೆ ಅದರಲ್ಲಿ ಎಷ್ಟು ಕ್ವಶನ್ಸ್ಗಳು ನಿಮಗೆ ಗೊತ್ತು, ಯಾವ ಕ್ವಶನ್ಸ್ಗಳನ್ನ ನೀವು ಡಿಫಿಕಲ್ಟ್ ಮಾಡ್ಕೊಂಡಿದ್ದೀರಾ, ಅವುಗಳನ್ನ ಅನಲೈಸ್, ಟೆಸ್ಟ್, ಪ್ರಾಕ್ಟೀಸ್ ಮಾಡುವಂತಹದ್ದೇ LBA ಆಗಿದೆ. ಯಾವತ್ತು LBA ಇಂದ ಸ್ಟಾರ್ಟ್ ಮಾಡಬೇಡಿ, ಟೆಕ್ಸ್ಟ್ ಬುಕ್ನಿಂದ ಸ್ಟಾರ್ಟ್ ಮಾಡಿ ಕೊನೆಗೆ ನಾವು LBAಗೆ ಬರಬೇಕು. ಈ ಪಾಯಿಂಟ್ ನಿಮಗೆ ತಿಳಿದಿದ್ರೆ ಥಮ್ಸ್ ಅಪ್ ಕೊಡಿ. ಸೊ ಯಾವ್ಯಾವ ಮಕ್ಕಳು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಸರ್ LBA ಇಂಪಾರ್ಟೆಂಟಾ ಅಂತ. LBA ಇಂಪಾರ್ಟೆಂಟು, ಬಟ್ ಮೂರನೇದು ಫಸ್ಟು ಟೆಕ್ಸ್ಟ್ ಬುಕ್ಕು, PYQs, ಹಿಂದಿನ ವರ್ಷದ ಪ್ರಶ್ನೆಗಳು, ಅದಾದ್ಮೇಲೆ LBA ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಅದೆಷ್ಟೋ ವಿಡಿಯೋಸ್ಗಳನ್ನ ಮಾಡಿದ್ದೇನೆ. ಹಾಗೆ LBA ಓದಬೇಡಿ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೇನೆ, ಅದನ್ನು ಸಹ ನೀವು ಫಾಲೋ ಮಾಡಿ. ಇದರಿಂದ ನಿಮಗೂ ಸಹ ಗೊತ್ತಾಗತ್ತೆ LBA ಅನ್ನ ಹೇಗೆ ರೆಫರ್ ಮಾಡಬೇಕು ಅಂತ. ಅದಲ್ಲದೆ ನಮ್ಮ ಪರೀಕ್ಷೆ ಚಾನಲ್ನಲ್ಲಿ ಪ್ರತಿಯೊಂದು ಚಾಪ್ಟರ್ಸ್ಗೂ ನಾವು ಬಹಳಷ್ಟು ಬಾರಿ LBA ಬೇಸ್ಡ್ ರಿವಿಷನ್ಸ್ಗಳನ್ನ ಮಾಡಿದ್ದೇವೆ. ಅದನ್ನ ನೀವು ಮುಂದೆಯೂ ಸಹ ತೆಗೆದುಕೊಳ್ಬೇಕು. ಅಪ್ಡೇಟೆಡ್ ಆಗಿರಬೇಕು ಅಂದ್ರೆ ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಕೇಳ್ತಾ ಇರ್ತಾರಲ್ಲ LBA ಇಂಪಾರ್ಟೆಂಟಾ ಅಂತ, ಅವರಿಗೆ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.